ಈ ಕ್ವೆಶನ್ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಅದರ ಎಲ್ಲ ಪದಗಳ ಮೊತ್ತವು 768 ಆಗಿದೆ. ಶ್ರೇಣಿಯ ಕೊನೆಯ ಪದ 93 ಆಗಿದೆ. ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಹಾಗೂ ಶ್ರೇಣಿಯ ಎಲ್ಲ ಪದಗಳ ಮೊತ್ತ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ ಅಂತದೆ. ನೋಡಲಿ ಪ್ರಶ್ನೆ ಏನು ಹೇಳ್ತದೆ, ಹೆಂಗೆ ಹೇಳ್ತದೆ, ಪ್ರಶ್ನೆಯನ್ನು ಯಾವ ಥರನಾಗಿ ಸರಳೀಕರಿಸ್ಕೋಬೇಕು ನೋಡಬೇಕು. ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ ಅಂದಾಗ ಏನಾಯಿತು, n = 16 ಆಯಿತು. ಹೌದಾ? ಕ್ಲಿಯರ್ ಆಯಿತು? ಇನ್ನು 16 ಪದಗಳ ಮೊತ್ತ ಎಷ್ಟಂತಾರ, ಅದರ ಎಲ್ಲ ಪದಗಳು ಅಂದರೆ 16 ಪದಗಳ ಮೊತ್ತ ಅಂದಾಗ S16 16 ಪದಗಳ ಮೊತ್ತ ಎಷ್ಟು ಹೇಳಿರೋರು? 768. ಕೊನೆಯ ಪದ ಯಾವುದು? ಕೊನೆಯ ಪದ ಕೊನೆಯ ಪದಕ್ಕೆ ನಾವು ಏನಂತೀವಿ? 16ನೇ ಪದ. ಆ ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. 1ನೇ ಪದ, 2ನೇ ಪದ, 3ನೇ ಪದ, 4ನೇ ಪದ, 16 ಪದಗಳಿವೆ. 16ನೇ ಪದ ಆಯಿತು. ಕೊನೆಯ ಪದ ಅಂದರೆ ಯಾವುದು? 16ನೇ ಪದ A16 ಆಯಿತು. 16ನೇ ಪದ ಎಷ್ಟದ? 93 ಆಗಿದೆ. = 93. ಇಷ್ಟಾಯಿತು. ಏನು ಬೇಕು ನಮಗೀಗ? ನಮಗೆ ಎ ಬೆಲೆಯನ್ನು ಹೆಂಗೆ ಕಂಡುಹಿಡಿದು ನೋಡ್ರಿ. SN = n/2 ಇಂಟು A+L. ಮೊದಲನೇ ಪದ ಮತ್ತು ಕೊನೆಯ ಪದ ಕೊಟ್ಟಾರಲ್ಲ, ನಾವು ಅದಕ್ಕೆ ಮೊದಲನೇ ಪದವನ್ನು ಮ್ಯಾಚ್ ಮಾಡೋಣ. ಮೊದಲನೇ ಪದ ಅಂದರೆ ಎ, ಕೊನೆಯ ಪದವನ್ನು ಮೆನ್ಷನ್ ಮಾಡ್ಯಾರಲ್ಲ ಅವರು. ಕೊನೆಯ ಪದ ಅಂದರೆ ಯಾವುದು? A16 ಅಂದರೆ 93. ಕೊನೆಯ ಪದ ನಾವು ಇಲ್ಲಿ ಆರ್ಡ್ರ್ ಮಾಡ್ಬೋದು. ಇಲ್ಲಿ ಆರ್ಡ್ರ್ ಮಾಡಿದಾಗ ನಮಗೇನು ಸಿಗ್ತದೆ? ಇಲ್ಲಿ ಎದ ಬೆಲೆ ಸಿಗ್ತದೆ. ಈ ಸೂತ್ರವನ್ನು ಉಪಯೋಗಿಸಿ ನಾವು ಎ ಬೆಲೆ ಅಥವಾ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಅದ. SN ಅಂದರೆ ಎಷ್ಟು? ಅವ್ರು ಕ್ಲಿಯರ್ಲಿ ಕೊಟ್ಟಾರಲ್ಲ. SN ಅಂದರೆ ಎಷ್ಟು? S16 ಎಲ್ಲ ಪದಗಳ ಮೊತ್ತ ಅಂದರೆ ಎಷ್ಟದು? 768. 768. ಅರ್ಥ ಆಯಿತು? ಎನ್ ಅಂದರೆ ಎಷ್ಟು? ಎನ್ ಅಂದರೆ ಎಷ್ಟು? 16. ಪರ್ಫೆಕ್ಟ್ಲಿ. ಹಾಂ, 16 ಅಪಾನ್ 2 A + 93. ಅರ್ಥ ಆಯಿತು? ಯಾಕೆ 93 ಯಾಕೆ ಬಂತು? ಎಲ್ ಕೊನೆಯ ಪದ, A16 ಕೊನೆಯ ಪದ ಆಯಿತು. ಹೀಗಾಗಿ 93 ಬರೆದೆ ನಾನು. ಈ ಸಮೀಕರಣದಲ್ಲಿ ನಾವು ಎದ ಬೆಲೆಯನ್ನು ನಾವು ಕಂಪ್ಲೀಟ್ಲಿ ಕಂಡುಹಿಡಿಬೋದು. ಅಂದಾಗ ಹೆಂಗಪ್ಪ ಕಂಡುಹಿಡಿದು? 768 × 2 ಅಥವಾ ಕ್ಲಿಯರ್ ಮಾಡ್ಕೊಂಬಿಡುಮ. ಇಲ್ಲೇ ಚೇಂಜ್ ಮಾಡ್ಕೊಂಬಿಡುಮ. 2 1 2 8 8 A + 93 ಆಯಿತು. ಹಾಂ, ಎ ಏನು ಬರೀಬೇಕು, ಸಾರಿ. ಈ 8ರಿಂದ ಎ ಮತ್ತು 93ಕ್ಕೆ ಗುಣಾಕಾರವನ್ನು ಮಾಡಬೇಕು. ಇಲ್ಲ ಬೇಡಪ್ಪ ಅಂತಂದ್ರೆ ನೀವು 2ನ್ನೇ ಈ ಕಡೆ ಸರಿಸ್ಕೋಬೋದು. ಅದು ಭಾಳ ಈಸಿ ಆಗ್ತದೆ. ನೀವು ಹಂಗಾರೆ ಮಾಡ್ಕೋರಿ, ಹಿಂಗಾರೆ ಮಾಡ್ಕೋರಿ. ಹೆಂಗೆ ಮಾಡೋಮು? ಏನು ಈ ಕಡೆ ಸರಿಸೋಣ, ಆಯಿತು ನಿಮ್ಮಂತೆ. ಏನು ಈ ಕಡೆ ಸರಿಸ್ಬಿಡಮ್ಮ. ಇದು 2ನ್ನು ಛೇದದಲ್ಲಿದ್ದಂಥ 2ನ್ನು ಈ ಕಡೆ ಸರಿಸ್ಬೇಕಲ್ಲ. ನೀವು ಹಂಗೂ ಬರ್ತದೆ, ಹಿಂಗೂ ಬರ್ತದೆ, ಬೇಕಾದ್ರೆ ಮಾಡ್ಬೋದು. SN ಅಂದರೆ ಎಷ್ಟು ಅಂದಿದ್ದೀನಿ ನಾನು? 768 = n ಅಂದರೆ 16 ಅಪಾನ್ 2 ಇಂಟು A + 93 ಆಯಿತು. 2 ಈ ಕಡೆ ಸರಿಸೋಮು. 768 × 2 ಆ ಕಡೆ ಏನು ಉಳಿತು? ಹಾಂ, ಅಪಾನ್. ಹಾಂ, 2 ಬೇಕಾಗಿಲ್ಲ, ಇದು ಅಪಾನ್ ಆಗ್ತದೆ. ಹೌದು,
ಇಲ್ಲ ಇದು ಇಂಟು 2 ಆಯಿತು, ಅಪಾನ್ 10 ಈ ಕಡೆ ತೊಗೊಂಬಂದು ಬಿಡಮ್, ಹೌದಲ್ಲ, ವೃತ್ತಕ್ರಮ ಆಗಿಬಿಡುತ್ತದು. ಹಾಂ, ವೆರಿ ಗುಡ್. ಏನು ಉಳಿತಲ್ಲಿ? ಎ ಪ್ಲಸ್ 93 ಆಯಿತು. ಇದನ್ನು ಛೇದ ಹಾಕೋರಿ ಈಗ. 2 1 2 8. ಆಮೇಲೆ ನೆಕ್ಸ್ಟ್ 8 1 8 8 9 72 8 6 48. ಎಷ್ಟು ಉಳಿತು? 96 ಉಳಿತು, ಹೌದಾ? 96 ಉಳಿತು. 96 ಈಕ್ವಲ್ ಟು ಏನು ಉಳಿತು? ಎ ಪ್ಲಸ್ 93. ಎ ಪ್ಲಸ್ 93. 96 ಮೈನಸ್ 93 ಈಕ್ವಲ್ ಟು ಎ ಆಯಿತು. ಇದರಲ್ಲಿ ಇದ್ರ ಮೈನಸ್ ಮಾಡಿರಿ, ಎಷ್ಟು ಉಳಿತು? 3 ಉಳಿತು. ಈಕ್ವಲ್ ಟು ಎ ಆಯಿತು. ದೇರ್ ಫೋರ್ ಎ ಈಕ್ವಲ್ ಟು 3. ನಾವು ಎದ ಬೆಲೆಯನ್ನು ನಾವು ಕಂಡು ಹಿಡಿದೀವಿ. ಇನ್ನು ಡಿದ ಬೆಲೆ ನೋಡಮಲ್ಲ. ಡಿದ ಬೆಲೆ ಹೆಂಗೆ ಕಂಡು ಹಿಡಿದು ನೋಡ್ರಿ ಇಲ್ಲಿ. ಎ 16 ಈಕ್ವಲ್ ಟು 93 ಅಂತಾರೆ ಅವರು, ಹೌದಾ? ಎ ಸಿಕ್ಸ್ಟೀನ್ ಈಕ್ವಲ್ ಟು 93 ಅದ. ಹಾಂ, ಅಂದ್ರೆ 16ನೇ ಪದ 93 ಅದಂತ ಹೇಳ್ಯಾರ ಅವರು. ಅಂದಾಗ ಎ 16 ನಾವು ಹೆಂಗೆ ಬರಿತೀವಿ? ಎ ಪ್ಲಸ್ 15D. ಎ ಪ್ಲಸ್ 15D ಬರಿತೀವನಿಲ್ಲೋ? ಹಾಂ, ಅಂದರೆ ಎ 16 ಅಂದರೆ ಎಷ್ಟು? 93. ಎದ ಬೆಲೆ ನಾವು ಕಂಡು ಹಿಡ್ತೀವಿ ಎಷ್ಟು? 3 ಪ್ಲಸ್ 15 ಇಂಟು ಡಿ. 93ರಲ್ಲಿ ಮೈನಸ್ 3 ಮಾಡಿರಿ, ಏನು ಉಳಿತಲ್ಲಿ? 15D ಉಳಿತು. 93ರಲ್ಲಿ 3 ಮೈನಸ್ ಮಾಡಿದಾಗ 90 ಆಯಿತು, ಈಕ್ವಲ್ ಟು 15D ಆಯಿತು. 90 ಅಪಾನ್ 15 ಈಕ್ವಲ್ ಟು ಡಿ ಆಯಿತು. ಛೇದ ಹಾಕ್ರಿ. 15 6 90 ಆಗ್ತದಲ್ಲ. 15 1 15 6. ದೇರ್ ಫೋರ್ ಡಿ ಈಕ್ವಲ್ ಟು ಎಷ್ಟಾಯಿತು? 6 ಆಯಿತು. ನಾವು ಎದ ಬೆಲೆಯನ್ನು ಕಂಡು ಹಿಡಿದೀವಿ, ಡಿದ ಬೆಲೆಯನ್ನು ಕಂಡು ಹಿಡಿದೀವಿ. ಅಂದಾಗ ನಾವು ಈ ಸದ್ದ ಎದ ಬೆಲೆನೂ ಬಂತು, ಡಿದ ಬೆಲೆನೂ ಬಂತು, ಸಮಾಂತರ ಶ್ರೇಣಿನ ನಾವು ಬರಿಬೋದು ಈ ಸದ್ದ, ಹೌದೇನಲ್ಲ? ಹಾಂ, ನೋಡ್ಕೊಡಿ, ಕ್ಲಿಯರಾಗಿ ನೋಡ್ಕೊರಿ. ಏನಾಯಿತು? ಎದ ಬೆಲೆ ಎಷ್ಟು ಬಂದಿತ್ತು ಇಲ್ಲಿ? ಎದ ಬೆಲೆ ಎಷ್ಟು? 3. ಡಿದ ಬೆಲೆ 6 ಅಂತಿತ್ತು. ಏನಂತಾರು? ಸಮಾಂತರ ಶ್ರೇಣಿಯನ್ನು ಬರಿ ಅಂತಾರೆ. ಒಂದಿಷ್ಟು ಸಮಾಂತರ ಶ್ರೇಣಿಯನ್ನು ಬರಿಮು ಅಂದಾಗ ಎ ಪ್ಲಸ್ ಡಿ, ಎ ಪ್ಲಸ್ 2D ಡ್ಯಾಶ್ ಡ್ಯಾಶ್ ಡ್ಯಾಶ್. ಲಾಸ್ಟ್ ಕೊನೆಯ ಪದ ಯಾವುದು? ಕೊನೆಯ ಪದ ಯಾವುದು? ಎ ಪ್ಲಸ್ 15D. ಎ ಪ್ಲಸ್ 15D ಅಂದರೆ 16ನೇ ಪದ ಅಂತ ಹೇಳ್ಯಾರ. ಎ ಪ್ಲಸ್ 15D ಆಗ್ತದೆ, ಹೌದಲ್ಲ? ಎ ಅಂದರೆ ಎಷ್ಟು? ಮೊದಲನೇ ಪದ 3 ಆಯಿತು. ಆಮೇಲೆ 3ರಲ್ಲಿ ಡಿಯನ್ನು ಕೂಡಿಸ್ಬೇಕು. 3 6 9 ಆಯಿತು, ಹೌದಾ? ಇನ್ನು ಎದಲ್ಲಿ ಎಷ್ಟು? ಎದಲ್ಲಿ 3 ಕೂಡಿಸಮು ಪ್ಲಸ್ 2 ಇಂಟು 6. 6 2 12 ಪ್ಲಸ್ 3 12 3 ಎಷ್ಟು? 15. ಸಮಾಂತರ ಶ್ರೇಣಿನೇ ಮುಂದುವರ್ಲಿಕ್ಕತ್ತದ. ಇನ್ನು ಎ ಪ್ಲಸ್ 15D ಅಂದರೆ ಎಷ್ಟು? ಎ ಪ್ಲಸ್ 50 ಅಂದರೆ ಎ 16 ಆಯಿತು, 16ನೇ ಪದ ಆಯಿತು. 16ನೇ ಪದ ಎಷ್ಟು ಕೊಟ್ಟಾರ ಅವರು? 93 ಅಂತ ಕೊಟ್ಟಾರೆ. 93 ಆಗ್ತದಲ್ಲಿ ಚೆಕ್ ಮಾಡ್ಕೊರ್ಬೇಕಂದ್ರೆ ಎ ಅಂದರೆ ಎಷ್ಟು? 3 ಪ್ಲಸ್ 15 ಇಂಟು 6. 3 ಪ್ಲಸ್ 15 6 ಎಷ್ಟು? 90. 93 93 ಆಯ್ತವನಿಲ್ಲ? ಸಮಾಂತರ ಶ್ರೇಣಿ ಬರ್ದಂಗೆ ಆಯಿತು. ಇನ್ನೂ ಮುಗಿದಿಲ್ಲ.
ಇನ್ನೂ ಲೆಕ್ಕ ಮುಗಿದು ಇನ್ನೊಂದು ಸ್ವಲ್ಪ ಹೇಳ್ಯಾರ ಅವರು. 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗುತ್ತದೆ ಅಂತ ಹೇಳ್ತಾರೆ. 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಬೆಸನೆ ಬಂತು, ಬೆಸನೆ ಬಂತು, ಬೆಸನೆ ಬಂತು, ಬೆಸನೆ ಬರ್ತಾವೆ. 16 ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿಸಿದಾಗ ಯಾವುದಕ್ಕೆ ಸಮ ಆಗ್ತದೆ? 768 ಆಗುತ್ತದೆ ಅಂತ ಹೇಳ್ತಾರೆ. ಯಾವಾಗ 3ರಷ್ಟು ಮಾಡಿದಾಗ. 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ 3ರಿಂದ ಗುಣಾಕಾರ ಮಾಡಿದಾಗ 3ರಷ್ಟು ಮಾಡಿದಾಗ ಇಷ್ಟ ಆಗ್ತದೆ. ಅಂದರೆ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಯಾವುವು? ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ಇವಷ್ಟು ಬರ್ಕೋದು ಕೊಡೋದು ಬೇಕಾಗಿಲ್ಲ. 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಯಾವುದು? ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಯಾವುದು ಮೊತ್ತ? 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊದಲ ಅಂತರ ಎಲ್ಲಿಂದ ಪ್ರಾರಂಭ ಆಯಿತು? ಎಲ್ಲಿಂದ ಪ್ರಾರಂಭ ಆಯಿತು? 1ರಿಂದ ಪ್ರಾರಂಭ ಆಗ್ತದೆ. 1 2 ಸರಿ ಸಂಖ್ಯೆ ಆಯಿತು, 3 4 ಇಲ್ಲ 5 6 ಇಲ್ಲ 7 ಹಿಂಗೆ 16 ಆಗ್ತಾವೆ. ನಾವೇನು ಮಾಡಿದ್ವಿ? ಪ್ರಾರಂಭ ಇಲ್ಲಿ 3ರಿಂದ ಆಗ್ಯದ. ಅಂದರೆ ಒಂದೆಲ್ಲ ಆಯಿತು. ಸಮಾಂತರ ಶ್ರೇಣಿ ಬರೀ ಇವತ್ತಿನಾಗ 3 ಅಂತ ಬರ್ತೀವಿ, ಪರವಾಗಿಲ್ಲ. ಮೊದಲ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡ್ತೀವಿ? ಸೂತ್ರ n². ಎಷ್ಟು ಅಂದರವರು? 16 ಅಂದರ 16² ಅಂದರೆ ಎಷ್ಟಾಯಿತು? 16 × 16. 16 × 16 ಎಷ್ಟು? 256. ಇದರ 3ರಷ್ಟಕ್ಕೆ ಸಮ ಅಂತ ಹೇಳ್ತಾರೆ. ಅಂದ್ರೆ ನಾವೇನು ಮಾಡಬೇಕಿಲ್ಲಿ? 256 × 3 ಮಲ್ಟಿಪ್ಲಿಕೇಶನ್ ಮಾಡಿರಿ, ಎಷ್ಟಾಗ್ತದೆ? 768 ಆಗ್ತದೆ. ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿ ಅಂದರೆ ಎಲ್ಲ ಸೂತ್ರವನ್ನು ಕಂಡುಹಿಡಿದೀವಿ, ಇದಕ್ಕೆ ಕ್ಲಿಯರು ಮಾಡ್ಕೊಂಡಿವಿ. ಏನಾರ ಡೌಟ್ ಇದ್ದರೆ ಕೇಳ್ಬೋದು.